ಹಾಯ್ ಹಲೋ ವೆಲ್ಕಮ್ ಟು ಲಾಸ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ನನ್ನ ಲಾಂಗ್ ಹೇರ್ ಸೀಕ್ರೆಟ್ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೂದಲು ಬಂದು ಎಷ್ಟು ಉದ್ದ ಇದೆ ಅಂತ ನಿಮಗೆ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ನೋಡಿ. ನಾನು ಏರ್ ಕಟ್ ಎಲ್ಲ ಏನೂ ಮಾಡಿಸಲ್ಲ. ಯಾಕೆ ಅಂದರೆ ನಮ್ಮ ಮನೇಲೇ ನಮ್ಮಮ್ಮ ಇದು ಸ್ಪ್ಲಿಟ್ ಏರ್ಸ್ ಏನಿರುತ್ತೆ ಅದನ್ನು ಮತ್ತು ಕೆಳಗಡೆ ಸ್ವಲ್ಪ ಕೂದಲನ್ನ ಕಟ್ ಮಾಡ್ತಾರೆ. ಅದೂ ಯಾವಾಗ ಕಟ್ ಮಾಡೋದಂದರೆ ಈ ಅಮಾವಾಸ್ಯೆ ಟೈಮ್ಗಳಲ್ಲಿ ಕೂದಲನ್ನೆಲ್ಲ ಕಟ್ ಮಾಡಿ ಗಿಡ ಅಂದರೆ ಮರದ ಕೆಳಗಡೆ ಎಲ್ಲ ಉಣಿದ್ರೆ ತುಂಬ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದಿದ್ರೆ. ಯಾಕೆ ಅಂದರೆ ಕೆಳಗಡೆ ಸ್ವಲ್ಪ ಹೋಗ್ಬಿಟ್ಟು ಬಂದೆ, ಹಂಗಾಗಿ ಸುಸ್ತಾಗ್ತಾ ಇದೆ. ಮರದ ಕೆಳಗಡೆ ಎಲ್ಲ ಊತಾಕಿದ್ರೆ ನಮ್ಮ ಕಟ್ ಮಾಡಿರೋ ಅಂಥ ಕೂದಲು ತುಂಬ ಚೆನ್ನಾಗೇ ಬೆಳೆಯುತ್ತೆ ಅಂತ ಒಂದು ನಂಬಿಕೆ. ನನಗೆ ಏರ್ ಕಟ್ ಮಾಡ್ಸೋಕ್ಕೆ ತುಂಬ ಇಷ್ಟ, ಆದರೆ ನಮ್ಮ ಮನೇಲಿ ಬಿಡಲ್ಲ. ಯಾಕೆಂದರೆ ಒಬ್ರೊಬ್ರು ಕೈಯಲ್ಲಿ ಕೂದಲು ಕಟ್ ಮಾಡಿದ್ರೆ ಚೆನ್ನಾಗೇ ಬೆಳೆಯಲ್ಲ ಅಂತ. ಆ್ಯಂಡ್ ನಾನು ಇದುವರೆಗೂ ಪಾರ್ಲರಲ್ಲಾಗಲಿ ಇಲ್ಲ ಯಾರ ಹತ್ರನೂ ನಾನು ಹೇರ್ ಕಟ್ ಮಾಡಿಸಿಲ್ಲ. ಮನೆಯಲ್ಲೇ ನನಗೆ ಹೇರ್ ಕಟ್ ಮಾಡ್ಕೊಳ್ಳೋದು. ಫ್ರಂಟಲ್ಲಿ ನಾನು ಸ್ವಲ್ಪ ಹೇರ್ಸ್ನ ಕಟ್ ಮಾಡಿದ್ದೀನಿ, ಅದು ಸ್ವಲ್ಪ ಬೆಳೆದು ಬಿಟ್ಟಿದೆ, ಇಷ್ಟುದ್ದ ಬೆಳೆದಿದೆ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ಕಟ್ ಮಾಡ್ಕೊಳ್ಬೇಕು. ಹೇರ್ ಆಯಿಲ್ ಹಚ್ಚೋದಕ್ಕೂ ಮುಂಚೆ ಫಸ್ಟ್ ನಾನು ತಲೆನ ಬಚ್ಕೊಳ್ತೀನಿ. ಯಾಕೆ ಏರ್ ಆಯಿಲಿಗೆ ಮುಂಚೆನೇ ತಲೆ ಬಾಚ್ಕೋಬೇಕು ಅಂತಂದರೆ, ನಮ್ಮ ಕೂದಲಲ್ಲಿ ಸಿಕ್ಕಿರುತ್ತಲ್ವ ಅದನ್ನೆಲ್ಲ ತೆಗ್ದು ನಾವು ಏರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ನಾವು ಮತ್ತೆ ತಲೆ ಬಾಚೋ ಅವಶ್ಯಕತೆ ಇರಲ್ಲ. ಮತ್ತು ನಾವು ಆಯಿಲ್ ಹಾಕಿದಾಗ ಏನಾಗುತ್ತೆ, ನಮ್ಮ ಬುರುಡೆ ಏನಿರುತ್ತಲ್ಲ ಆ ಕೂದಲೆಲ್ಲ ನಾವು ಮತ್ತೆ ಆಯಿಲ್ ಹಚ್ಚಿದಾಗ ಫುಲ್ಲು ಸಾಫ್ಟಾಗಿರುತ್ತೆ. ಹಿಂದೆನೇ ನಾವು ತಲೆ ಏನಾದರೂ ಬಾಚ್ಕೊಂಡ್ರೆ ಕೂದಲು ಉದ್ರೋ ಚಾನ್ಸಸ್ ತುಂಬ ಇರುತ್ತೆ. ಚಾನ್ಸಸ್ ಎಲ್ಲ ಉದ್ರೋಗುತ್ತೆ. ನನಗೆ ತುಂಬ ಸಲ ಹಂಗೆ ಆಗಿದೆ. ತುಂಬ ಕೂದಲು ಸಣ್ಣ ಕೂಡ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಒಂದು 3-4 ಟೈಮ್ಸ್ ಹಾಗೆ ಫಸ್ಟ್ ತಲೆ ಎಲ್ಲ ಬಿಡಿಸಿ ಆಮೇಲೆ ಆಯಿಲ್ ಹಚ್ಕೊಂಡು ಟ್ರೈ ಮಾಡಿದೆ. ಅದು ನನಗೆ ಓಕೆ ಅನಿಸ್ತು. ಸೊ ಅವತ್ತಿನ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾವ ಆಯಿಲ್ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೀರೋ, ನಿಮ್ಮ ಕೂದಲಿಗೆ ಕರೆಕ್ಟಾಗಿ ಸೆಟ್ ಆದರೆ ಆ ಆಯಿಲ್ನೇ ನೀವು ಅಪ್ಲೈ ಮಾಡ್ಕೊಳ್ಳಿ. ನಾನು ಯಾವ ಆಯಿಲು ಚೇಂಜ್ ಮಾಡಿಲ್ಲ. ನಾನು ಅವತ್ತಿಂದ ಇವತ್ತಿನವರೆಗೂ ಒಂದೇ ಆಯಿಲ್ನ ಯೂಸ್ ಮಾಡ್ತಾ ಇರೋದು, ಒಂದೇ ಎಣ್ಣೆ, ಕೊಬ್ಬರಿ ಎಣ್ಣೆ, ಕೊಕೊನಟ್ ಪ್ಯಾರಾಶೂಟ್ ಆಯಿಲ್ನ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಇವಾಗ ತಲೆ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದೇ ಆಯಿಲ್ ಪ್ಯಾರಾಶೂಟ್ ಆಯಿಲ್, ಇದು ಕೊಕೊನಟ್ ಆಯಿಲು. ಹಚ್ಕೊಳ್ಳೋಕ್ಕೂ ಮುಂಚೆ 2 ಸೈಡ್ ಪಾರ್ಟಿಷನ್ ಮಾಡಬೇಕು ಕೂದಲನ್ನು. ಹಚ್ಕೊಳ್ತಾ ಇದ್ದೀನಿ. ನಾವು ಆಯಿಲ್ ಹಚ್ಚಿ ಅಟ್ಲೀಸ್ಟ್ 1 ಡೇ ಬಿಟ್ಟು ನಾವು ತಲೆಗೆ ಸ್ನಾನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗುತ್ತೆ. ಆಮೇಲೆ ನಾನು ಡೈಲಿ ಹೆಡ್ ಬಾತ್ ಮಾಡಲ್ಲ. ವೀಕ್ಲಿ 2 ಟೈಮ್ಸ್ ಮಾತ್ರ ನನ್ನ ತಲೆ ಸ್ನಾನ ಮಾಡೋದು. ಡೈಲಿ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ಏರ್ ಮೇಂಟೆನೆನ್ಸ್ ಕೂಡ ಅಷ್ಟೇ. ನಾನು ಜಾಸ್ತಿ ಎಲ್ಲ ಫ್ರೀ ಏರ್ಸ್ ಎಲ್ಲ ಬಿಡೋದಿಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾನು ಫ್ರೀ ಏರ್ಸ್ನ ಬಿಡೋದು. ಇಲ್ಲ ಅಂತ ಅಂದರೆ ನಾನು ಫುಲ್ಲು ನನ್ನ ಕೂದಲನ್ನೆಲ್ಲ ಮೇಲೆ ಕಟ್ಟಿ ಕ್ಲಿಪ್ ಹಾಕಿಬಿಟ್ಟಿರ್ತೀನಿ. ಅಷ್ಟು ಬಿಟ್ಟರೆ ನಾನು ಬೇರೆ ಏನೂ ಮಾಡಲ್ಲ. ಎಲ್ಲಾದರೂ ಸಮ್ಟೈಮ್ಸ್ ಮಾತ್ರ ನಾನು ಕೂದಲನ್ನ ಎಣ್ಕೊಳೋದು. ನಾವು ಕೂದಲಿಗೆಲ್ಲ ಹಚ್ಕೊಂಡಾದಮೇಲೆ ಮೇಯ್ನಾಗಿ ತಲೆ ಮೇಲೆ ಇಲ್ಲಿ ಕೂದಲು ಬೆಳೆಯೋಂಥ ಜಾಗದಲ್ಲಿ ಆ್ಯಂಡ್ ಇಲ್ಲಿ ಹಚ್ಚೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲೆಲ್ಲ ಸ್ಪ್ಲಿಟ್ ಏರ್ಸ್ ಜಾಸ್ತಿ ಇರುತ್ತೆ. ಅದನ್ನು ನೀಟಾಗಿ ಆಯಿಲ್ ಹಚ್ಕೊಂಡು ಹೀಗೆ ಮಸಾಜ್ ಮಾಡ್ತಾಯಿದ್ರೆ ಆಮೇಲೆ ನಿದ್ದೆ ಆರಾಮಾಗಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಏನೇ ಸ್ಟ್ರೆಸ್ ಇದ್ದರೂ ಆರಾಮಾಗಿ ಕಮ್ಮಿ ಆಗಿಬಿಡುತ್ತೆ. ನಾವು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರು ನಮ್ಮ ತಲೆ ನೀಟಾಗಿ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ತುಂಬ ರಿಲೀಫ್ ಕೂಡ ಆಗುತ್ತೆ.
ಶಾಂಪು ಅಂತ ಬಂದರೆ ನಾನು ಸನ್ಸಿಲ್ಕ್ ಶಾಂಪೂನ ಯೂಸ್ ಮಾಡೋದು. ಈ ಸನ್ಸಿಲ್ಕ್ ಶಾಂಪೂವಲ್ಲೂ ಕೂಡ 2 ಕಲರ್ಸ್ ಇದೆ. ಒಂದು ಪಿಂಕ್ ಕಲರ್ ಏನೋ ಸಿಗುತ್ತೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಸಿಗುತ್ತೆ. ಬ್ಲ್ಯಾಕ್ ಕಲರ್ ಶಾಂಪೂನ, ಬ್ಲ್ಯಾಕ್ ಕಲರ್ ಸನ್ಸಿಲ್ಕ್ನ ನಾನು ಯೂಸ್ ಮಾಡೋದು. ಅದು ಬಿಟ್ಟರೆ ಏನಿಲ್ಲ. ಸಮ್ಟೈಮ್ಸ್ ಏನಂತ ಅಂದರೆ ಈ ಪ್ಯಾರಾಶೂಟ್ ಹೇರ್ ಆಯಿಲ್ಗೆ ನಾವು ಈರುಳ್ಳಿ ಮತ್ತು ಮೆಂತ್ಯ ಕರಿಬೇವನ್ನ ಹಾಕಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ಆರಿದ ಮೇಲೆ ತಲೆಗೆ ಹಚ್ಕೊಳ್ತೀನಿ. ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಈಗ ಲಾಸ್ಟಲ್ಲಿ ಸುಮ್ಮನೆ ಮೇಲೆ ಮಾತ್ರ ಹೀಗೆ ಬಾಚಿಕೊಂಡು ಫುಲ್ ಮೇಲೆ ಟೈ ಮಾಡಿ ಒಂದು ಕ್ಲಿಪ್ ಹಾಕ್ಕೊಳ್ತೀನಿ. ಓಕೆ, ಈ ನನ್ನ ಸ್ಮಾಲ್ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡ್ದಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.